ಇದ್ರು, ನಾಗರಿಕರು ಮುಖಂಡರಿದ್ರು. ನೋಡ್ರಪ್ಪ, ನಿಮ್ಗೆ ಭರವಸೆ ಕೊಡ್ತೀನಿ, ನಾನು ಎಷ್ಟಿನವರೆ ನೀರಿನಲ್ಲಿ ಬಿಡಿದರೆ ಆ ಕೆರೆ ತುಂಬುತ್ತಾರೆ, ಒಂದೇ ಒಂದು ತೊಟ್ಟು ನೀರು ಕೂಡ ನಾನು ತರೋದಿಲ್ಲರಪ್ಪ, ನಿಮ್ಗೆ ಯಾಕೆ ಅನುಮಾನ? ಅಂತ ಪರಿಸ್ಥಿತಿ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ನಾನೊಂದು ಮಾತಾಡಿದ್ರೆ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದ್ದೀನಿ. ಆ ರೈತರು ಭರವಸೆ ಕೊಟ್ಟಿದ್ದೀನಿ. ಆದ್ರೂ ಕೂಡ ಅವ್ರಿಗೆ ಇಲ್ಲ. ಏಕೆಂದ್ರೆ ಹಸು ಶಾಲೆ ತಗೊಂಡ್ಬರ್ತಾರೆ, ಒಳಗಡೆ ರಾಜಕಾರಣದ ಒಂದು ಶಾಲೆ ಇದೆ. ನಾನು ಏನ್ ಮಾಡೋಣ? ಬರೀ ಹಸು ಶಾಲೆ ಇದ್ರೆ ಸಾಲ್ವ್ ಮಾಡ್ಬಿಡೋದು. ಹಸು ಶಾಲೆ ಒಳಗಡೆ ಒಂದು ರಾಜಕೀಯ ಶಾಲೆ ಒಳಗಡೆ ಇದೆ. ಅದು ಯಾರ್ದು ಅಂತ ಗೊತ್ತು. ನಮ್ಮ ಮಾಜಿ MLA ಗಳಾದಂತ ಶಿವಶಂಕರಪ್ಪ ಕೂಡ ಪೋಷಿತವಾದಂತ ಒಂದು ಸಮಿತಿ ಅದು ಕೆಲಸ ಮಾಡ್ತಾ ಇದೆ. ನಾವೇನ್ ಮಾಡೋದು ಹೇಳಿ? ನಾವ್ ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳೋ ಮಾಡ್ತಾ ಇರಲಿಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕೇಳ್ತಿದ್ರು. ಇರೋದೇ ಹೇಳ್ತೇನೆ, ಕೃಪಾ ಪೋಷಿತ ಮಂಡಳಿ ಇರ್ತಾರಲ್ಲ, ಹಂಗೆ ಹೌದು ಮಂಡಳಿ ಕೆಲಸ ಮಾಡ್ತಾರೆ. ಅವ್ರ ಹೆಂಗ ನಿತ್ಯ ಮಾಡೋದು ಎಚ್ಚರಿಕೆ ಮಾಡ್ಬೋದು. ನೋಡಪ್ಪ ಹಿಂಗಂತ ಇದು ಹೇಳ್ಬೋದು. ನಿತ್ಯ ಮಾಡೋ ನಟನೆ ಮಾಡುವಾಗ ಅವ್ರಿಗೆ ಎದುರ್ಸಕ್ಕಾಯ್ತದ? ನಾವ್ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೂಡ ಅವರ ಅರ್ಥ ಅದು ಕೂಡ ಅರ್ಥ ಆಗದಂಗೆ ಇರ್ತಾರೆ. ಅವೆಲ್ಲ ಆಯ್ತಪ್ಪ, ಮಾಡಿ ಬೇಡ ಅನ್ನಲ್ಲ. ಅದಕ್ಕಿಂತ ಬೇರೆ ಜವಾಬ್ದಾರಿಯಾದಂತ ಕೆಲಸ ಕಾರ್ಯಗಳಿದೆ. ಜವಾಬ್ದಾರಿಯಾದಂತ ಕೆಲವು ಇವತ್ತು ನಿಮ್ದು ಅರ್ಧ ಗಂಟೆ ಕೂತ್ಕೊಂಡು ಸಾಲ್ವ್ ಮಾಡ್ಬೇಕಿದ್ರು. 35 ದಿವಸನ 37 ದಿವಸ. ಈಗ ಒಂದು ಹೇಳ್ತೀನಿ, ಇಷ್ಟು ಗಟ್ಟಿಯಾಗಿ ಅವ್ರು ಇದ್ದಾರೆ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ದೆಲ್ಲ ನಾನೇ ನಿಂತ್ಕೊಳ್ತೀನಿ ಅಲ್ಲಿ, ಪೈಪ್ ಲೈನ್ ಕೆಲಸ ಶುರು ಮಾಡಿ ನಾನೇ ನಿಂತ್ಕೊಳ್ತೀನಿ. ಆಯ್ತು, ಏನ್ ಫೋರ್ಸ್ ಕರ್ತೀರ, ಎಷ್ಟು ಜನ ಅರೆಸ್ಟ್ ಮಾಡ್ತೀನಿ ನೋಡ್ತೀನಿ. ಭಾಷೆ ತಿಳ್ಕೊಂಡಿದ್ದೀರಾ? ಯಾರ್ಯಾರು ನಮ್ಮ ಕಡೆ ಗಿರಾಕಿಗಳೆಲ್ಲ ಅಡ್ವೈಸರ್ಸ್, ಕೆಲವರೆಲ್ಲ ಅವ್ರ ಸ್ವಾರ್ಥಕ್ಕೆಲ್ಲ ಹೋಗಿ ಅವ್ರ ಹಿಂದೆ ಕೆಲವರು ಪುಟಾರಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆಂಟ್ ಗಿರಾಕಿಗಳಿದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ, ಬ್ರೋಕರ್ಸ್ ಇದ್ದಾರೆ. ಈ ಬ್ರೋಕರ್ಗಳಿಗೆಲ್ಲ ಇದೆ ಕೆಲಸ. ಇವ್ರು ನಿಜವಾದಂತ ಜನಸೇವೆ ಮಾಡುವಂತವ್ರು ಅಥವಾ ಜನರಿಗೆ ರೈತರು ಸಹಾಯ ಮಾಡುವಂತ ಜನ ಇವ್ರ ಹಿಂದೆ ಬಹಳ ಜನ ಇಲ್ಲ. ಆಮೇಲೆ ಏನ್ ಮಾಡೋದು, ಇವರು ದುಡ್ಡಿದೆಯಲ್ಲ, ಯಾರೋ ಮೆಂಬರ್ಗೆ ಓನರ್ ಹಾಕ್ಬಿಡೋದು, ದುಡ್ಡು ಕೊಟ್ಬಿಡೋದು. ಇವ್ರು ನಮ್ಮ ಅದೇನು ಮಾಡಕ್ ಬಂದಿದ್ದಾನೆ ಅಂತ ಅವ್ನು ಕುಲ ಕೆಡಿಸೋದು. ಅವ್ನಿಗೆ ಅಷ್ಟು ಎಷ್ಟು ಹೋಗಿ ಬರೆಯೋದೇ ಇದ್ರೆ ಅದು ಹೋಗಿದೆ. ಈಗ ನಮ್ಮಿಂದ ಹೋಗಿರೋ ಲೀಡರ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಮಾತ್ರ ಮರ್ಯಾದೆ ಇದೆ ಗೊತ್ತೇನಮ್ಮ? ಅಲ್ಲಿ ಬಾಗಿಲು ಕಾಯ್ಬೇಕು. ನನ್ನ ಹತ್ರ ಬಂದು ನಾನು ಚೇರ್ ಮೇಲೆ ಕೂಡಿಸ್ತೀನಿ, ಅವ್ರ ಬಾಗಿಲು ಕಾಯ್ಬೇಕು. ಯಾರ ಬಾಗಿಲು ಅಂದ್ರೆ ಇವ್ರು PA ಬಾಗಿಲು, ಇವ್ರ ಬಾಗಿಲಲ್ಲ. ಆಮೇಲೆ ಇನ್ನೊಂದು ಸಂಶಯ ಇದೆ ನಮ್ಮ ತಾಲೂಕಲ್ಲಿ, MLA ಇವರೇನಾ ಅದು PA-ನಾ? ಒಂದೊಂದ್ಸಲ PA-ನೇ ಅದನ್ನ ತೆಲುಗಿನಲ್ಲಿ ಗುರುಕಟ್ಟಲ್ಲಿ ಲಂಬಿರಿಸು ಅಂತ ಹೇಳ್ತಾರಲ್ಲ, ಹಂಗೆ PA-ದೇ ಕಾರಬಾರಿ. MLA 3 ಲಕ್ಷಕ್ಕೆ ಬಹಳ ಬೆಲೆ ಇದೆ. ಆ ಬೆಲೆಯನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಆ ಸ್ಥಾನದಲ್ಲಿರೋರು ತಿಳ್ಕೋಬೇಕು. ಯಾರ್ಯಾರು ಗುತ್ತಿಗೆಗೆ, ಯಾರ್ಯಾರು ಪವರ್ಣಾಮಿ ಅಂತ ಕೊಡೋದೆಲ್ಲ ಅದಕ್ಕೆ ಒಂದು ಸ್ಥಾನಮಾನ ಇದೆ. ಆಮೇಲೆ ಕೆಲವು ಸಭೆಗಳಲ್ಲಿ ಕೆಲವು ಟೇಪ್ ಕಟ್ಟಿಂಗ್ ಹೋಗ್ತಾರೆ ಗಿರಾಕಿಗಳು, ಏನಿದೆ ಅವ್ರ ಮಾನ್ಯತೆ, ಈ ಅಧಿಕಾರಿಗಳನ್ನೇ ಕೆಲವರೆಲ್ಲ ಬಕೆಟ್ ಇರೋ ಕೆಲಸ. ಈಗ ನೀವು ಸರ್ಕಾರಿ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಬಕೆಟ್ ಗಿರಾಕಿ. ಆಮೇಲೆ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನಪ್ಪ. ನಾನು ಯಾವತ್ತಾದ್ರೂ ಎಸ್ಕಾರ್ ತಗೊಂಡು ಬಂದಿದ್ದೀನಿ ಹಳ್ಳಿಗೆ, ಪೊಲೀಸ್ ಒಂದು ಜೀಪು, ಹಿಂದ್ಗಡೆ ಒಂದು ಜೀಪು. ಏನಕ್ಕೆ ಬೇಕು? ಜನರು ನಿಮ್ ಭಯ ಮೇಲ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅಪರಾಧ ಪ್ರಜ್ಞೆ ಕಾಡ್ತಾ ಇರುತ್ತೆ. ಜನರ ಭಾವನೆಯಿಂದ, ಜನರ ಮನಸ್ಸಿಂದ ಓಟ್ ತಗೊಂಡು ಗೆದ್ದಿರೋದಲ್ಲ. ಜನರು ಓಟ್ ಖರೀದಿ ಮಾಡಿ ಗೆದ್ದಿರೋದು ಅಲ್ವಾ? ಅದರಿಂದ ಭಯ. ನನಗೇನು ಯಾವ ಭಯನೂ ಇಲ್ಲ. ಅರ್ಧ ರಾತ್ರಿ ಯಾವ ಹಳ್ಳಿಗೆ ಹೋಗ್ತೀನಿ, ಎಲ್ಲೆಲ್ಲೋ ಹೋಗ್ತೀನಿ ನಾನು. ಅಂದ್ರೆ ಆ ಥರ ತಿಳ್ಕೋಬೇಡಿ.
ಅಂದ್ರೆ ನಿಮಗೆ ಯಾವ ಭಯನೂ ಇಲ್ಲ. ಇವರು ಪೊಲೀಸರು ಕಾನೂನು ಮೀರಿ ಮಾಡಬಾರ್ದು, ಶಿಷ್ಟಾಚಾರ ಇರುತ್ತೆ. ಮಿನಿಸ್ಟ್ರಿಗೆ ಮಾತ್ರ ಈಗ ಎಸ್ಕಾರ್ಟ್ ಕೊಡ್ಬೇಕು, MLA ಎಲ್ಲೂ ಎಸ್ಕಾರ್ಟ್ ಕೊಡೋದಿಲ್ಲ, ತಗೊಳ್ಳೋದೇ ಇಲ್ಲ. ಇವರು ಊರೊಳಗೆ ಹೋದ್ರೆ ಸೀರೆ ಕೊಡ್ಬೇಕಾದ್ರೆ 20 ಜನ ಪೊಲೀಸರು ಹಾಕ್ಬೇಕು. ಆ ಹೆಣ್ಮಕ್ಳೆಲ್ಲ ಏನಕ್ಕೋ ಇವರು ಈ ಹೆಣ್ಮಕ್ಳು ಏನು ಸೀರೆಯಲ್ಲಿ ಏನಿದೆ ಗೊತ್ತಿಲ್ಲ, ಓಡಾಡುತ್ತಾರೆ. MLA ಬರಕ್ಕೆ ಭಯ. ಆ ಸೀರೆಗಿಂತ ಅವ್ರಿಗೂ ಭೇಟಿ ಮಾಡಿ, ನೀವು ಅವ್ರಿಗೊಂದು ಪ್ರಪೋಸಲ್ ಕೊಡಿ, ಅವ್ರಿಗೂ ಕೊಡಿ. ಅವರು ಸರ್ಕಾರದ ಮಟ್ಟದಲ್ಲಿ ಅವ್ರ ಪ್ರಯತ್ನ ಮಾಡಲಿ. ನನಗೇನು ಸರ್ಕಾರದ ಮಟ್ಟದಲ್ಲಿ ನನಗೇನು ಸಾಧ್ಯ ಇದೆ, ಮುಖ್ಯಮಂತ್ರಿಗಳು ಒಬ್ಬೊಬ್ಬರ ಜೊತೆ ಮತ್ತೆ ಇರಿಗೇಷನ್ ಮಿನಿಸ್ಟರ್ ಜೊತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಆ ಯೋಜನೆಗೆ ಪ್ರಯತ್ನ ಮಾಡೋಣ. ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವೇನಾದರೂ ಪೈಪ್ ಲೈನ್ ಕೆಲಸ ವಾಟರ್ ಎಲ್ಲೇ ಶುರು ಮಾಡಿ ನಾನೇ ಬಂದು ಅಲ್ಲೇ ನಿಂತ್ಕೊಳ್ತೀನಿ. ಎಷ್ಟು ಅರೆಸ್ಟ್ ಮಾಡಿಸ್ತೀರೋ ಏನ್ ಮಾಡ್ತೀರೋ ನೋಡೋಣ. ಮಾತಾಡದೆ ಇರ್ತಾರೆ, ಏನಣ್ಣ ತಪ್ಪು ಮಾಡಿಬಿಟ್ವಿ, ಹೆಂಗೋ ಮತ್ತೆ ನೋಡೋಣ ಹತ್ರ ಬರಲಿ, ಆಮೇಲೆ ಏನೋ ಬರ್ತೀವಿ ಅಂತ ಸುಮಾರು ಜನ ಅಂತ ಮಾತಾಡ್ತಾರೆ. ಆಯ್ತು, ಅದ ಗೊತ್ತಿಲ್ಲ. ಸೊ ಅದರಿಂದ ನಾನಿವತ್ತು ನೀವು ಈ 2 ಯೋಜನೆ ರೈತರ ಪರವಾಗಿ ನೀವು ಇದ್ರೆ ಇದೀರಿ ಅಂತ ಹೇಳಿದ್ರು. ಅವಕಾಶ ಇದೆ, ಅಧಿಕಾರ ಕರೀರಿ, ಮತ್ತೆ ಇನ್ನೇನ್ ಮಾಡ್ಬೋದು ನೋಡಿ. ಡಾಕ್ಟರ್ ಜೊತೆ ಮೀಟಿಂಗ್ ಮಾಡಿಸಿ ನಾನು ಹೇಳ್ತೀನಿ, ಕರೀರಿ ನೀವು. ನಾನು ಅನೇಕ ಸಲ ಹೇಳಿದ್ದೀನಿ, ನಿಮಗೆ ಮೀಡಿಯಾದವ್ರಿಗೆ ಹೇಳಿದ್ದೀನಿ, ರೈತನ ಕರೀರಿ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೀರಿ, ಎತ್ತಿನೊಳೆ ಅವ್ರನ್ನ ಕರೀರಿ, HM ವ್ಯಾಲಿ ಅವ್ರನ್ನ ಕರೀರಿ, ನಿಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಕರೀರಿ, ಮಂತ್ರಿಗಳಿಗೆ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ. ಇದರಲ್ಲಿ ಖರ್ಚು ತಗೊಂಡು ಹೋಗೋದು ಏನಿದೆ, ನಿಮಗೂ ನಮ್ಗೆ ಕನ್ವಿನ್ಸ್ ಆದರೆ ಎಲ್ಲ ಅವಕಾಶ ಮಾಡಿಕೊಡೋಣ ಅಲ್ವಾ? ಸುಮ್ಮನೆ ಏನೋ ಯಾರೊಂದು 4 ಜನ ಈ ಕಾಂಜಿ ಬೀಜಿ ಬ್ರೋಕರ್ಗಳನ್ನ ಹಾಕ್ಬಿಟ್ರು. ಈಗಾಗಲೇ ನಿಮ್ಮ ಬಂಡವಾಳ ಗೊತ್ತಾಗಿದೆ, ನೀವು ತಿಳ್ಕೊಂಡಿರ್ಬೋದು. ಸಾಮಾನ್ಯ ಜನರಲ್ಲಿ ಇವತ್ತು ನಿಮ್ಮನ್ನು ಹುಡುಕ್ಬೇಕಾದ್ರೆ ಫೋನ್ ಮಾಡಿದ್ರೆ ಸಿಗಲ್ಲ, ನಿಮ್ಮ BA ಹತ್ರ ಹೋಗ್ಬೇಕು. ಏನ್ರಿ ಇದೇನು ಆಟ ಆಡ್ತಾ ಇದ್ದೀರಿ? ಗೌರಿಬಿದೂರು ತಾಲೂಕು ಜನ ಏನೋ ಗುಡ್ಡುಗಳು ಅಂತ ತಿಳ್ಕೊಂಡಿದ್ದೀರಿ ನೀವು. ಹಿಂಗೆ ಇದ್ರೆ ಬೇರೆ ತರ ಆಗುತ್ತೆ. ಆಮೇಲೆ ನೋಡಿ ಮುಂದಿನ ಹೆಜ್ಜೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ, ಎಷ್ಟಕ್ಕೆ ಸಾಕು ಇವತ್ತು. ಅದಕ್ಕೆ ನೀವು ಏನ್ ಹೇಳಿದ್ದೀರಾ ನಾನು ಕರ್ಕೊಂಡು ಹೋಗ್ತೀನಿ, ಪ್ರಯತ್ನ ಮಾಡಿ. ಮತ್ತೆ ನಿಮಗೆ ವಾಟರ್ ಅವರಿಗೆ ನನ್ನ ಭರವಸೆ ಏನಂದ್ರೆ, ಇದು ಪುನರ್ ಪರಿಶೀಲನೆ ಮಾಡಿ, ಇದಕ್ಕೇನಾದ್ರು ಬೇರೆ ರೀತಿ ಮಾಡದೆ ನಾವು ಒಪ್ಪೋದಿಲ್ಲ, ನೀವು ಒಪ್ಪೋದಿಲ್ಲ. ಈಗ ನನಗೆ ನಾಟಕ ಮಂಡಳಿ ಅಂತ ಹೇಳಿದ್ರು, ಆಯ್ತು ಈಗ ನಾನು ನಿಜವಾಗಿ ನಾಟಕ ಬಣ್ಣ ಮಾಡ್ಕೊಳ್ತೀನಿ ಅಲ್ವಾ? ಈಗ ನಾನು ಬಣ್ಣ ಬಳ್ಕೊಂಡು ಗದ್ದೆ ಹಿಡ್ಕೊಳ್ತೀನಿ, ನಡೀರಿ.